ಎಲ್ಲರಿಗೂ ಸ್ನೇಹಾಲಯದಿಂದ ನಾನು ಜೋಸೆಫ್ ಕುರಸ್ತಾ ನನ್ನ ವಂದನೆಗಳು. ಇವತ್ತು ಮಗದೊಮ್ಮೆ ಸ್ನೇಹಾಲಯದಿಂದ ಸಂತೋಷದ ಸುದ್ದಿ ನಿಮಗೆ ಕೊಡ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಬೀದಿ ಬದಿಯಲ್ಲಿ ಕಸದ ತೊಟ್ಟಿಯಲ್ಲಿ ಹೆಕ್ಕು ತಿನ್ನುತ್ತಿದ್ದಂತಹ ಬೇರೆ ಬೇರೆ ರಾಜ್ಯಗಳ ಸಹೋದರ ಸಹೋದರಿಯರು ಸ್ನೇಹಾಲಯಕ್ಕೆ ಕರೆತಂದು ಅವರಿಗೆ ಒಳ್ಳೆಯ ಪರಿಪಾಲನೆ, ವೈದ್ಯಕೀಯ ಚಿಕಿತ್ಸೆ, ಪ್ರೀತಿ ಎಲ್ಲವನ್ನು ಕೊಟ್ಟು ಈಗ ಅವರು ಮರಳಿ ಅವರ ವಿಳಾಸವನ್ನು ಪತ್ತೆ ಹಚ್ಚುವ ಕಾರ್ಯ ಸಂಪೂರ್ಣಗೊಂಡಿದೆ. ಅವರನ್ನು ಮನೆ ಸೇರಿಸುವಂಥ ಒಂದು ಕೆಲಸ ನಾವು ಆರಂಭಿಸಿದ್ದೇವೆ. ವಿವಿಧ ರಾಜ್ಯಗಳ ಬೇರೆ ಬೇರೆ ಪ್ರದೇಶದ 9 ಜನ ಸಹೋದರ ಸಹೋದರಿಯರು ಇವತ್ತು ಭಾರತದ ವಿವಿಧ ರಾಜ್ಯಗಳಿಗೆ ನಾವು ತಲುಪಿಸಲಿದ್ದೇವೆ. ಅದರಲ್ಲಿ ಮಾಯಾ ಉತ್ತರ ಪ್ರದೇಶದವರು, ಮಂಜು ಉತ್ತರಾಖಂಡ್ನವರು, ಚಾಂದಿನಿ ವೆಸ್ಟ್ ಬೆಂಗಾಲ್ನವರು, ಸಂತೋಷಿ ಛತ್ತೀಸ್ಗಢ್ನವರು, ಕುನ್ನಿ ಒಡಿಸ್ಸಾದವರು, ಜಮಾಲ್ ಜಾರ್ಖಂಡ್ನವರು, ಲಾಲ್ಲಾನ್ ಡೆಲ್ಲಿಯವರು, ರಮೇಶ್ ಮುಂಬೈಯವರು, ಅನಿತಾ ಮುಂಬೈಯವರು. ಇಷ್ಟು ಜನ ನಮ್ಮ ಇವತ್ತು ಇಲ್ಲಿಂದ ಆಂಬುಲೆನ್ಸ್ ಮುಖಾಂತರ ಶ್ರದ್ಧಾ ಫೌಂಡೇಶನ್ ಕರ್ಜತ್ ಮುಂಬೈಗೆ ತಲುಪಿ ಅಲ್ಲಿಂದ ಬೇರೆ ರಾಜ್ಯದ ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಅವರು ತಲುಪಲಿದ್ದಾರೆ. ಇದಕ್ಕೆ ಸಹಕಾರ ನೀಡುವವರು ನಮ್ಮ ಶ್ರದ್ಧಾ ಫೌಂಡೇಶನ್ನ ಬಸವರಾಜ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಾಲಯದ ಸೋಷಿಯಲ್ ವರ್ಕರ್ಸ್ ಇದ್ದಾರೆ. ಇವರ ಪ್ರಯಾಣ ಸುಗಮವಾಗಲಿ, ಯಶಸ್ವಿಯಾಗಲಿ, ಯಾವುದೇ ರೀತಿಯ ಅಪಘಾತಗಳು ಕೇಡುಗಳು ಬಾರದಂತೆ ಚೆನ್ನಾಗಿ ಈ ಮಕ್ಕಳು ಮನೆ ಸೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕಳೆದ 15 ವರ್ಷಗಳಲ್ಲಿ ಸ್ನೇಹಾಲಯದಿಂದ 1480ಕ್ಕಿಂತಲೂ ಮಿಕ್ಕ ಜನರನ್ನು ಅವರವರ ಮನೆಗೆ ಸೇರಿಸುವಲ್ಲಿ ನಾವು ಸಫಲರಾಗಿದ್ದೇವೆ ಎಂಬುದು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಜೊತೆಯಲ್ಲಿ 350ರಷ್ಟು ಜನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಧರ್ಮಗಳ ಜನರು ಸ್ನೇಹಾಲಯದಲ್ಲಿ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಇದಕ್ಕೆ ಕಳೆದ 15 ವರ್ಷಗಳಿಂದ ಸಹಕರಿಸಿದ ನಮ್ಮೆಲ್ಲ ದಾನಿಗಳನ್ನು ವಂದಿಸುತ್ತಾ, ಅವರಿಗೆ ಸರ್ವಶಕ್ತ ದೇವರು ಆಯುರಾರೋಗ್ಯ ಸಮಾಧಾನ ಸಂತೋಷ ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.